ಯಾರು ನಾವು ಹಾಗೆ ಯಾರೇ ಬಿಡಲಿ ಅದನ್ನು ನಾವು ಮಾಡ್ತೇವೆ. ಅದು ಮಾಡ್ಬೇಕಲ್ವಾ? ಇಲ್ಲ ಅಂತಾದ್ರೆ ಈಗಾಗಲೇ ರಕ್ತನಿಧಿಯ ಸೆರೆಯನ್ನು ಕಟ್ಟಿದ್ದೇವೆ. ಈಗ ಬಂದು ನಿನ್ನದು ಹೋರಾಟ ಯಾರಲ್ಲಿ? ಸಿಂಹ ಮತ್ತೆ ಬೆಂಕಿ ಹೊಡೆದ ಹೋರಾಟ. ಯಾರು ಅವನು ಸಿಂಹ ತಿಳಿದುಕೊಂಡಂತೆ ಹೆಗ್ಗಣವ ಬೆಂಕಿ ಅಂತ ತಿಳ್ಕೊಂಡು ತಣ್ಣೀರು ಸಂಕ್ರಾಂತಿ ನಾವು ಪಾಪಿಗಳನ್ನು ಜೋರಿದ್ದೀಯ. ಕೈಯಲ್ಲಿ ಸಾಗದೆ ಹೋದ್ಮೇಲೆ ಮತ್ತೆ ಯಾಕೆ ಬಂದು ಸಾಯ್ತೀರ? ನೀನು ಪಾಪದವ ಅಂತ ನಾವು ಈ ಹೋರಾಟ ಮಾಡಿದ್ವಿ. ಪಾಪದವ್ರಿಗೆ ಪಾಪದವರೇ ನಾವು. ಹೌದಾ? ಜೋರಾಗಿರೋರು ಜೋರೇ. ಈಗ ಏನು ನಮ್ಮೊಡನೆ ಹೋರಾಟ ಹೋರಾಟ ಆಗಿದೆ. ನಾವು ಸೋತಿದ್ದೇವೆ. ಈಗ ನಮ್ಮನ್ನ ನೀನು ಕೊಲ್ಲು ಏನು ಬೇಕಾದ್ರೂ ಮಾಡು. ಬೇರೆ ಮಾಡುದಿಲ್ಲ ಅಲ್ಲಪ್ಪ, ಕೊಲ್ಲುವುದಿಲ್ಲ. ಹೌದಾ? ಏನ್ ಬೇಕಾದ್ರೂ ಮಾಡು. ಮಾಡುವ ಮೊದಲು ನಮಗೆ ಸ್ವಲ್ಪ ಹಣ ಕೊಡು. ಈಗ ಯಾರು ಅಂತ ಗೊತ್ತಾಯ್ತು. ನೀವು ಒಂದ್ ಜಾತಿ ತಮ್ಮನ್ನೇ ತಾವು ಸ್ಫೋಟಿಸಿಕೊಂಡು ರಾಷ್ಟ್ರವನ್ನು ಹಾಳು ಮಾಡುವಂತಹ ಒಂದು ಕೆಟ್ಟ ಸಂತತಿ ನಿಮ್ಮದು. ಅದನ್ನು ಹುಟ್ಟಳಿಸುವುದಕ್ಕೆ ಬೇಕಾಗಿಯೇ ನಾಯಕರಂತೆ ಬಂದವನ ನೆನಪಿಟ್ಟುಕೋ. ಹುಟ್ಟಿ ಕಳಿತಾರೆ ಇದನ್ನು ಹೋಳಿ. ಈ ಭೂಮಿಯ ಪ್ರದೇಶಕ್ಕೆ ಬಂದು ಸಂಚರಿಸಿತೋ ಎನ್ನುವ ಹಾಗೆ ಬೆಳೆ ಮಿಂಚಿರೋಪಾದಿಯಾಗಿ ನಿನ್ನ ಪ್ರವೇಶ ಮಾತ್ರದಿಂದಲಾಗಿ ಬದುಕಿನಲ್ಲಿ ಆಸೆ ಭರವಸೆಗಳೆಲ್ಲವೂ ಕರಟಿ ಕಮರಿ ಹೋಗುವ ಕಾಲಕ್ಕೆ ಆಶಾಚೇತನವಾಗಿ ಬಂದವ ನೀನು. ನಿನ್ನ ಈ ಮುದ್ದಾದ ಮುಖವನ್ನ ಹಿಂದೆಲ್ಲೂ ಕಂಡವನಲ್ಲ. ಯಾರು ನೀನು? ಎಲ್ಲಿಯವನೆನ್ನುವುದಾಗಿ ಹೇಳ್ತೀಯ? ಕ್ಷೀರಸಾಗರ ಸೇವೆಯೋ ಧಾರಿಣೀಶನ ಸೇವೆಯೋ ದಾರಿದೀಪವಿ ಎಮ್ಮ ಬಾಳಿಗೆ ಪ್ರಜೆ ಇದ್ದೇನೆ. ನನ್ನ ಹೆಸರು ನಿರಂಜನ ಎಂಬ ಹಾಗೆ ದೇವಿಯ ಆಲಯಕ್ಕೆ ಬಂದು ದೇವರನ್ನು ಅರ್ಚಿಸಿ ಆರಾಧಿಸಿ ಪೂಜಿಸಿ ಮತ್ತೆ ಮರಳಿ ನನ್ನ ಮನೆಯನ್ನು ಸೇರಬೇಕು ಎನ್ನುವ ನಿರೀಕ್ಷೆಯಿರುತ್ತ ಕಾಲಕ್ಕೆ ಗಡಿಯ ಈ ಪ್ರದೇಶದಲ್ಲಿ ಗಲಾಟ ಗದ್ದಲ ಕೇಳಿಸಿತು. ಎಲ್ಲಿಂದ ಎಂದು ಬಂದು ನೋಡಿದ್ರೆ ಕಲ್ಯಾಣ ನಗರಿಯ ಕಾಮಧೇನು ಎನಿಸಿಕೊಳ್ಳುತ್ತಹ ನಿಮ್ಮನ್ನ ಕಟ್ಟಿ ಒಯ್ಯುವುದಕ್ಕೆ ದುಷ್ಟರು ಮನ ಮಾಡುತ್ತಾ ಇದ್ದಾರೆ. ಆ ಸಂದರ್ಭಕ್ಕೆ ನಾನಿಲ್ಲಿಗೆ ಬಂದೆ, ನಿಮ್ಮನ್ನ ಪ್ರಾಣವನ್ನು ಉಳಿಸಿದೆ. ಪ್ರಭು, ಒಂದು ನಾಡಿನ ದೊರೆ ಸೇವೆ ಮಾಡುತ್ತಾ ಸೌಭಾಗ್ಯ ನನ್ನ ಬದುಕಿಗೆ ಬಂದಿತ್ತು ಎಂದಾದ್ರೆ ನಿಜವಾಗಿ ಕ್ಷೀರಸಾಗರ ವಾಸನಾದಂತಹ ಆ ವಿಷ್ಣುವನ್ನು ಸೇವಿಸಿದಂತಹ ಪೂಜಿಸಿದಂತಹ ಪುಣ್ಯ ಫಲ ವ್ಯಕ್ತಿಯಾದವನಿಗೆ ಪ್ರಾಪ್ತವಾಗ್ತದಂತೆ ಎಂಬ ನೆಲೆಯಲ್ಲಿ ನಿಮ್ಮ ಸೇವೆ ಮಾಡಿದವನಾಗಿದ್ದೇನೆ. ಆದ್ದರಿಂದ ಈ ಬದುಕಿನಲ್ಲಿ ಸಾರ್ಥಕತೆ ಕ್ಷಣವನ್ನು ನಾನು ಕಾಣ್ತಾ ಇದ್ದೇನೆ. ಹಾಗಾಗಿ ನೀವು ಯಾವುದನ್ನೋ ಏನನ್ನೋ ಕೊಡ್ತೀರಿ ಎಂಬ ಕಾರಣಕ್ಕೆ ಬೇಕಾಗಿ ಪ್ರತಿಫಲಾಪೇಕ್ಷೆಯಿಂದ ಈ ರೀತಿಯ ಸಹಾಯವನ್ನು ಮಾಡಿದ್ದಲ್ಲ. ಮಾನವೀಯತೆಯ ಮೌಲ್ಯವನ್ನು ಅರ್ಥೈಸಿಕೊಂಡವ ನಾನಾದ್ದರಿಂದ ಮಾನವರಾಗಿ ಮತ್ತಪ್ಪ ಮಾನವನಿಗೆ ನೆರವಾಗುವುದು ಯೋಗ್ಯವಾದ್ದು ಎಂಬುದನ್ನು ತಿಳಿದುಕೊಂಡು ಉಪಕಾರ ಮಾಡಿದೆ ಪ್ರಭು. ಅಯ್ಯ ಹುಡುಗ, ನೀನು ಉಳುವಿದ್ದು ಬರೇ ನನ್ನ ಉಸಿರನ್ನಲ್ಲ, ಸಮಸ್ತ ಕಲ್ಯಾಣಗಿರಿಯ ಪ್ರಜಾಕೋಟಿಯ ಉಸಿರನ್ನೇ ಉಳುಹಿದವ ನೀನು. ಕಥೇಚ ಪ್ರತಿಕರ್ತವ್ಯಂ ಯಶಧರ್ಮ ಸನಾತನ ಎನ್ನುವ ಹಾಗೆ ಮಾಡಿದಂತ ಉಪಕಾರಕ್ಕೆ ಪ್ರತ್ಯುಪಕಾರವನ್ನ ಮಾಡುವುದು ಸನಾತನ ಧರ್ಮ ಎನ್ನುವ ಹಾಗೆ
ನಂಬಿಕೊಂಡು ಬೆಳೆದು ಬಂದವ ನಾನಿದ್ದೇನೆ. ಪ್ರತಿಯಾಗಿ ಉಪಕಾರವನ್ನು ಮಾಡ್ತೇನೆ ಎನ್ನುವುದಾಗಿ ಹೇಳಿದ್ರೆ ಯಾವ ಪ್ರತಿಫಲಾಪೇಕ್ಷೆ ಇಲ್ಲದೆ ಬಂದವನು ನೀನೆನ್ನುವ ಹಾಗೆ ಖಂಡಿತ ನಿನ್ನದ್ದಾಗಿರುವಂತಹ ನಿಷ್ಕಲ್ಮಶ ಮನಸ್ಸಿಗೆ ನನ್ನ ಮನವನ್ನ ಮೆಚ್ಚಿದ ನಿರಂಜನ ನೀನು, ಮನವನ್ನ ರಂಜಿಸಿದ ನಿರಂಜನ ನೀನಿದ್ದೀಯ. ಆಗಲಿ ಬದುಕಿನ ಪಥದಲ್ಲಿ ಯಾವುದೇ ಸಲಹೆ ಸಹಾಯ ಬೇಕು ಅಂತಾದ್ರೆ ಕಲ್ಯಾಣಗಿರಿಯ ದ್ವಾರ ಸದಾ ತೆರೆದಿರ್ತದೆ. ಓ ನಮಃ.